ಅವ್ರ ಆಟ ಬೇರೆ ಥರ ಬಿಗ್ ಶಾಟ್ ಹೊಡಿತಾರೆ ಅವರು, ಬಾಲ್ಗಿಂತ ರನ್ಸ್ ಜಾಸ್ತಿ ಮಾಡ್ತಾರೆ ಅವರು. ಫಸ್ಟ್ ಓವರ್ ಕೂಡ ಚೆನ್ನಾಗಿ ಇರಲಿಲ್ಲ. ಸ್ಲಾಟಲ್ಲಿ ಹಾಕಿದ್ದು ಬಿಗ್ ಶಾಟಿಗೆ ಹೋಗಿರೋದಿಲ್ಲ ಬ್ಯಾಟರು. 2 ಆಡು ಅಂತ ಹೇಳ್ತಾ ಇದ್ದು ಪ್ರಶಾಂತ್ ಪಿಳ್ಳೆ. ನಾನು ಹೇಳ್ತೀನಿ ನೋಡಿ, ನಿಮಗೆ ನೀವು 6ಗೆ ಹೋದಾಗ ಕಷ್ಟ ಆಗುತ್ತೆ. ನೀವು ಪ್ರತಿ ಬಾಲಿಗೆ 2 ರನ್ ತಗೊಳ್ಳುವಂಥ ಪ್ರಯತ್ನ ಕನಿಷ್ಠ ಪಕ್ಷವಾದರೆ ಮಾಡಬೇಕಾಗುತ್ತೆ. ನೀವು ಬೌಲರ್ಗೆ ಒತ್ತಡ ಕೊಡಬೇಕಾಗುತ್ತೆ, ಯಾವ ರೀತಿ ಹಾಕಿದರೆ ಬೀಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಇವರ ಸ್ಟ್ರಾಂಗ್ ಏರಿಯಾನ ಬೌಲರ್ ಕೂಡ ರೀಡ್ ಮಾಡಿರ್ತಾರೆ, ಈ ಬಾಲ್ಗೆ ಅವ್ರು ಹೊಡಿತಾರೆ ಅಂತ ಹೇಳ್ಬಿಟ್ಟು ಅದನ್ನು ತಪ್ಪಿಸೋ ಯೋಚನೆ ಬೌಲರ್ ಮಾಡಿರ್ತಾರೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ, ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರು, ದ ಡೇಂಜರಸ್ ಪ್ಲೇಯರ್ ಅಂತ ನಾವು ಏನು ಹೇಳ್ತೀವಿ. ಮಿಸ್ಟರ್ ಗಣಿ ಅಲ್ಲಿ ಬೌಲಿಂಗ್ ಮಾಡ್ತಾ ಇರುವಂಥದ್ದು. ಅಲ್ಲಿ ಬಿಗ್ ಶಾಟ್ಗೆ ಹೋದಾಗ ಒಂದೇ ಒಂದು ಮಿಸ್ ಟೈಮ್ ಆಯಿತು ಅಂದರೆ ವಿಕೆಟ್ ಆಗುತ್ತೆ. ಇದೇ ಹೇಳಿದ್ದು ಈಗಷ್ಟೇ ಹೇಳಿದ್ದು. ಮಿಸ್ಟೇಕ್ ಮಾಡಿದ್ರೆ ಮಿಸ್ ಟೈಮ್ ಆಗುತ್ತೆ ಅಂತ. ಇಲ್ಲಿ ಮಿಸ್ ಆಗ್ತಾ ಇರೋದು ದಿಸ್ ಟೈಮ್ ಅಲ್ಲಿ. ನೋಡಿ ಏನು ಆಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಆ ಸಿಂಗಲ್ ಡಬಲ್ ಹೊಡಿಯುವಂಥ ಬ್ಯಾಟ್ರಿಗೆ ಕೆಲವೊಮ್ಮೆ ನಾವು ಹೇಳಿದಾಗ ಸಿಂಗಲ್ ಡಬಲ್ ಅಂತ ಹೇಳಿದಾಗ ಅವ್ರು ತಗಲಾಕೊಳ್ತಾರೆ ಅನ್ನೋದು ದೊಡ್ಡ ಎಕ್ಸಾಂಪಲ್ ಇದು. ಯಾಕೆಂದರೆ ಬ್ಯಾಕಪ್ ಲೆಂತ್ ಇತ್ತು, ಇದನ್ನು ಲೆಂತ್ ಸ್ವಲ್ಪ ಹಿಂದೆ ಹೇಳ್ಕೊಂಡು ಫೇಸಲ್ಲಿ ವೇರಿಯೇಷನ್ ಮಾಡಿ ಹಾಕಿರೋದು. ಕಾದು ನಿಂತು ನಿಮಗೇನಾಗಿದೆ, ಲಾಂಗ್ ಆನ್ ಇಂದ ನಿಮಗೆ ಮಿಡ್ ವಿಕೆಟ್ ಅಂತ ಏನು ಹೇಳ್ತೀವಿ ಅಲ್ಲಿವರೆಗೆ ಓಪನ್ ಆಗಿದೆ ಏರಿಯಾ. ನಿಮಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಬ್ಯಾಕ್ ಪುಟ್ ಮಾಡ್ಕೊಂಡು ನೀವು ಆ ಏರಿಯಾ ಕ್ಲಿಯರ್ ಮಾಡಿದರೆ 100% ಇದ್ರೆ 4 ರನ್ ತಗೊಳ್ಳೋ ಚಾನ್ಸಸ್ ಇತ್ತು. ಇದು ಬೇಜಾರಾಗಿದೆ, ಅದಕ್ಕೆ ಈ ವ್ಯಕ್ತಿ ಡಿಸಪಾಯಿಂಟ್ ಆಗಿರೋದು. ನೋಡಿ, ಈಸಿ ನೀವು ಸಿಂಗಲ್ ತಗೊಳಕ್ಕೆ ಹೋದಾಗ ನಿಮಗೆ ಪ್ರೊಟೆಕ್ಷನ್ ಹತ್ರ ಇರುತ್ತೆ, ಅವರಿಗೂ ವಿಕೆಟ್ ತಗೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ. ಮದನ್ 6 ಬಾಲ್ಗೆ 6 ರನ್ ಮಾಡಿರೋದು. 6 ರನ್ ಕೂಡ 1 6 ಮಾಡಿರೋದವರು. 5 ಬಾಲ್ ಏರಿದೆ, ಅದು ಬಹುಶಃ ಬ್ಯಾಟಿಗೆ ಬಿದ್ದಿಲ್ಲ. ನೋಡ್ಬೋದಲ್ಲಿ ಯಾವ ರೀತಿ ಅಂತ. ಈಸಿಯಾಗಿದ್ದಂಥ ಬಾಲು, ಅದು ಬ್ಯಾಕ್ ಫುಟ್ ಪಂಚ್ ಅಂತ ಏನು ಹೇಳ್ತೀವಿ, ಅದು ಮಾಡಿ ಈಸಿಯಾಗಿ 2 ರನ್ ತಗೋಬೋದಾಗಿತ್ತು. ಇಲ್ಲ, ಬ್ಯಾಕ್ ಫುಟ್ ಪಂಚ್ ನೋಡಿ, ಕ್ಯಾರಿ ತೊಗೊಂಡಾಗ ನಿಮಗೆ ನೋಡಿ ಆ ಡೀಪ್ ಪಾಯಿಂಟಲ್ಲಿ ಇದ್ದಾರೆ, ಇಲ್ಲಿ ಕವರ್ಸಲ್ಲಿ ಹಿಡಿದಿದ್ದು ಕ್ಯಾಚು, ಮಿಡ್ ಆಫ್ ಕೂಡ ಇದ್ದಾರೆ. ಆ ಬಾಲನ್ನು ನೀವೇನು ಮಾಡ್ಬೋದಿತ್ತು. ನಿಮಗೆ ಲಾಂಗ್ ಆಫಲ್ಲಿ ಯಾರೂ ಇಲ್ಲ, ಡೀಪ್ ಎಕ್ಸ್ಟ್ರಾ ಕವರ್ಸಲ್ಲಿ ಯಾರೂ ಇಲ್ಲ, ಡೀಪ್ ಕವರ್ಸ್ಗಳು ಕೂಡ ಯಾರೂ ಇಲ್ಲ. ನಿಮಗೆ ಫೀಲ್ಡರ್ ಇಟ್ಟಿದ್ದು ಅವ್ರು ಎಲ್ಲಿ ಅಂತಂದರೆ ಡೀಪ್ ಪಾಯಿಂಟಲ್ಲಿ. ನಿಮಗೆ ಇಷ್ಟು ಏರಿಯಾ ನಿಮಗೆ ಓಪನ್ ಆಗಿ ಕೊಟ್ಟಾಗ ನೀವು ಆ ಬಾಲನ್ನು ಯುಟಿಲೈಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಂಡು ನೀವು ಸ್ವಲ್ಪ ಪ್ಲೇಯರ್ ತಲೆ ಮೇಲಿಂದ ಹೊಡೆಯೋ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಚೇತನ್, ಏನು ಹೇಳ್ತೀರಾ ನೀವು? ಯೋಚನೆ ಮಾಡಿ ಆಡಬೇಕಾಗುತ್ತೆ. ಬ್ಯಾಟರ್ಸಿಗೆ ಆತುರ ಪಡಬಾರ್ದು ಅಂತ ಹೇಳಬೇಕಾಗುತ್ತೆ. ಈ ಒಂದು ಮೂಮೆಂಟಲ್ಲಿ ಅಂಡರ್ ಪ್ರೆಷರ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಬರಬೇಕಾಗುತ್ತೆ ಬ್ಯಾಟರ್ಗೆ. ನೋಡಿ, ಈ ಬಾಲ್ ಡಾಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಪ್ರಶಾಂತ್ ಪಿಳ್ಳೆ ಸ್ಟ್ರೈಕಿಗೆ ಬಂದರೆ ಹಾಸನ್ ರಾಕರ್ಸ್ಗೆ ಪ್ಲಸ್ ಆಗೋ ಥರ ಕಾಣುತ್ತೆ. ಸೆಟಲ್ ಆಗಿದ್ದಾರೆ ಅವರು. ಇದು ಚೆನ್ನಾಗಿದೆ, ಸೌಂಡ್ ಆಗಿದೆ. ಇದು 1 ರನ್ ತಗೊಳ್ತಾರೆ. ಇದು ಕೂಡ ರನ್ಔಟ್ ಅಂತ ಬರೋ ಚಾನ್ಸಸ್ ಇದೆ ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ. ಯಾಕಂತಂದ್ರೆ ಇದು ನೋಡಬೇಕು ಏನು ತೀರ್ ಬರುತ್ತೆ ಅಂತೇಳಿ. ರನ್ಔಟ್ ಆದರೂ ಪರವಾಗಿಲ್ಲ, ಪ್ರಶಾಂತ್ ಪಿಳ್ಳೆ ಸ್ಟ್ರೈಕಿಗೆ ಬಂದಿರೋದು. ಏನು ಗುರು ಇದು, ಕೈಯಲ್ಲಿದ್ದ ಮ್ಯಾಚ್ ಬಿಡೋ ಥರ ಕಾಣ್ತಾ ಇದೆ ಹಾಸನ್ ರಾಕರ್ಸು. ಕ್ಲೋಸ್ ಕಾಲ್ ಇದೆ, ಹತ್ರನೇ ಇದೆ. ಬಹುಶಃ ಅಲ್ಲಿ ನೋಡ್ಬೋದು ಕೊಪ್ಪಳ ನೈಟ್ ರೈಡರ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಬಟ್ ಇನ್ನೊಂದು ಯೋಚನೆ ಮಾಡಬೇಕಾಗಿರೋದು, ಮೊಮೆಂಟಮ್ಗೆ ಬ್ರೇಕ್ ಸಿಗ್ತಾ ಇದೆ, ಹಾಸನ್ ರಾಕರ್ಸ್ಗೆ ಪ್ಲಸ್ ಆಗ್ತಾ ಇದೆ ಅಂತಲೇ ಹೇಳಬೇಕು. ಮೊಮೆಂಟಮ್ ಚೆನ್ನಾಗಿದ್ದಿದ್ದು ಇಲ್ಲಿವರೆಗೂ ಕೊಪ್ಪಳ ನೈಟ್ ರೈಡರ್ಸು ಚೆನ್ನಾಗಿ ಡಾಟ್ ಮಾಡ್ತಾ ಇದ್ರು, ಚೆನ್ನಾಗಿ ವಿಕೆಟ್ ತಗೋತಾ ಇದ್ರು. ಬಟ್ ಇಲ್ಲಿ ಮೊಮೆಂಟಮ್ಗೆ ಬ್ರೇಕ್ ಸಿಗ್ತಾ ಇರೋದು. ಇಲ್ಲಿ ಸಿಗುತ್ತೆ, 1 ರನ್ ಆ್ಯಡ್ ಆಗುತ್ತೆ. ಇದು ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಬ್ಯಾಟ್ ಹ್ಯಾರಲ್ಲಿ ಇತ್ತು ಅಂದ್ಕೊಂಡ್ವಿ, ಆದರೆ ಈಸಿಯಾಗಿ 1 ರನ್ ಬರುತ್ತೆ. ಇಲ್ಲಿ ನಾಟ್ ಔಟ್ ಅಂತ ತೋರಿಸ್ತಾ ಇರೋದು ಪರದೆಯ ಮೇಲ್ಭಾಗದಲ್ಲಿ. ಇದು 1 ರನ್ ಆಗುತ್ತೆ. ಇನ್ನು ಬೇಕಾಗಿರೋದು 5 ರನ್ಸು. ಸೊ ಇದನ್ನು ಇನ್ನಿರುವಂಥ ಬಾಲನ್ನು ಪ್ರಶಾಂತ್ ಪಿಳ್ಳೆ ಆಡಿದಷ್ಟು ಚೆನ್ನಾಗಿರುತ್ತೆ. ಹಾಸನ್ ರಾಕರ್ಸ್ಗೆ ಸೆಟಲ್ ಆಗಿದ್ದಾರೆ, ಬಿಗ್ ಶಾಟ್ ಹೊಡೆಯೋ ಎಬಿಲಿಟಿ ಇದೆ. ಆ ವ್ಯಕ್ತಿ ಸ್ವಿಚ್ ಇಟ್ ಕೂಡ ಆಡ್ತಾರೆ, ಇನ್ನು ಕುತ್ಕೊಂಡು ಸ್ವೀಪ್ ಕೂಡ ಹೊಡಿತಾರೆ. ಇದೆಲ್ಲ ಯೋಚನೆ ಮಾಡಿರ್ತಾರೆ. ಈ ಥರ ಬ್ಯಾಟರ್ಗಳು ಇದ್ದಾಗ ಫೀಲ್ಡ್ ಸೆಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇದನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಇವರು. ನೋಡ್ಬೋದಲ್ಲಿ ನಾವು ಕೂಡ ಯಾವ ರೀತಿ ಅಂತ. ಡೀಪ್ ಫೈನ್ ಲೆಗ್ ಅಲ್ಲಿ ಫೀಲ್ಡ್ ಇಟ್ಟಿರೋದು, ಡೀಪ್ ಸ್ಕ್ವೇರ್ ಲೆಗ್ ಮತ್ತೆ ಮಿಡ್ ವಿಕೆಟ್ ಸೆಂಟ್ರಲ್ಲಿ ಫೀಲ್ಡ್ ಇಟ್ಟಿರೋದು. ಲಾಂಗ್ ಆಫ್ ಇದೆ, ಬಟ್ ಡೀಪ್ ಮಿಡ್ ವಿಕೆಟ್ ಇಂದ ಡೀಪ್ ಸ್ಕ್ವೇರ್ ಲೆಗ್ ಇಂದ ಲಾಂಗ್ ಆಫ್ ವರ್ಗೂ ಫುಲ್ ಗ್ಯಾಪ್ ಇದೆ. ಆ ಗ್ಯಾಪ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಖಂಡಿತವಾಗ್ಲೂ ನೋಡಿ ಗಣಿ ಎಷ್ಟು ಸಖತ್ ಪ್ರೆಸರಲ್ಲಿ ಆಗಿದ್ದಾರೆ ಅಂತೇಳಿ. ಇಲ್ಲಿ ಕುತ್ಕೊಂಡು ಹೊಡೆಯಕ್ಕೆ ಯೋಚನೆ ಮಾಡಿದ್ದು ನೀವು ಪ್ರತಿ ಬಾಲ್ ಸ್ವೀಪ್ ತಗೊಳ್ತೀನಿ ಅಂತಂದ್ರೆ ನಿಮಗೆ ಫ್ರಂಟ್ ಆಫ್ ದಿ ವಿಕೆಟ್ ಏರಿಯಾ ಖಾಲಿ ಇದೆ ನಿಮ್ದು. ನಿಮಗೆ ಅದೇ ಹೇಳ್ತಾ ಇರೋದು ನಾವು, ಫ್ರಂಟ್ ಆಫ್ ದಿ ವಿಕೆಟ್ ಖಾಲಿ ಇರಬೇಕಾದ್ರೆ 6 ಏರಿಯಾ ಟಾರ್ಗೆಟ್ ಮಾಡ್ಕೊಳ್ಳಿ. ನೀವು ಸ್ವೀಪ್ ಆಡ್ತೀರಾ ಅಂತ ಹೇಳಿ ಗೊತ್ತಿದ್ದೆ ಅವ್ರು ಆ ಥರ ಬಾಲ್ ಹಾಕೋದು. ಇದು ಸಖತ್ ಆಗಿದೆ. ಇಲ್ಲಿ ಗಣೇಶ್ ನೋಡಿ, ಕಳೆದ ಓವರ್ನಲ್ಲಿ 2 ಬಾಲ್ ಇದೇ ಥರ ಬೀಟ್ ಆಗಿರ್ತಾರೆ. ಇನ್ನು ಉಳಿದಿರೋದು 2 ಬಾಲು. ಗುರು, ಪ್ರತಿಯೊಬ್ಬರನ್ನು ಕೂಡ ತುದಿ ಗಾಲಲ್ಲಿ ನಿಲ್ಲಿಸಿರುವಂಥ ಮ್ಯಾಚ್ ಇದು. ನೋಡಿ ಇಲ್ಲಿ ಎಷ್ಟು ಟೆನ್ಷನ್ ಆಗಿದ್ದಾರೆ ಪ್ರತಿಯೊಬ್ಬರು ಕೂಡ. ಹಾಸನ್ ರಾಕರ್ಸ್ ಅವರು ಇಲ್ಲಿ ಏನು ಗುರು ಇದು ಮ್ಯಾಚ್ ಹಿಂಗೆ ಆಗ್ತಾ ಇದೆ ಅಂತೇಳಿ ಹೃದಯ ಬಡಿತ ಹೆಚ್ಚಾಗ್ತಾ ಇರುವಂಥ ಹೃದಯ ಬಡಿತ ಇಲ್ಲಿ. ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇರೋದು ಪ್ರಶಾಂತ್ ಪಿಳ್ಳೆ ಅಂತಾನೆ ಹೇಳ್ಬೇಕು. ಅಲ್ಲಿ ನಾವು ಯಾವ ರೀತಿ ಇದೆ ಅಂತ ಫೀಲ್ಡ್ ಸೆಟಪ್ ನೋಡ್ಬೋದು. ಫೈನ್ ಲೆಗ್ ಮತ್ತೆ ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ ಫೀಲ್ಡ್ ಇರೋದು. ಸ್ಕ್ವೇರ್ ಲೆಗ್ ಇಂದ ಲಾಂಗ್ ಆನ್ ವರ್ಗೂ ಗ್ಯಾಪ್ ಇದೆ. ಆ ಗ್ಯಾಪ್ ಹುಡುಕ್ತಾ ಇಲ್ಲ, ಹೊಡಿಯಕ್ ಹೋಗ್ತಾ ಇರೋದು ಫೈನ್ ಲೆಗ್ ಮೇಲೆ.
ಖಂಡಿತವಾಗ್ಲೂ ನೋಡಿ ಎಂತ ಕ್ವಾಲಿಟಿ ಬೌಲಿಂಗ್ ಗುರು. 6 ಬಾಲಿಗೆ 6 ಬೇಕಿದ್ದು, ಕೊಟ್ಟಿದ್ದು ಕೇವಲ ಒಂದೇ 1 ರನ್ಸ್. ಇಲ್ಲಿ 1 ಬಾಲಿಗೆ 5 ರನ್ ಬೇಕಾಗಿದೆ. ಇಲ್ಲಿ ಎಷ್ಟು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ನೋಡಿ. ನೀವು ಇಷ್ಟು ಶಫಲ್ ಆಗಿ ನಿಂತಾಗ ನಿಮಗೆ ರೌಂಡ್ ಫೀಲ್ಡ್ ಇರೋದು. ಇಲ್ಲಿ 360 ಡಿಗ್ರಿಯಲ್ಲಿ ಗ್ರೌಂಡ್ ಇರ್ಬೇಕಾದ್ರೆ ನೀವು ಕೇವಲ ಒಂದೇ ಕಡೆ ಹೊಡಿತೀನಿ ಅಂತ ಹೋದಾಗ ಅದು ಖಂಡಿತವಾಗ್ಲೂ ಅದಷ್ಟು ಈಸಿ ಆಗಲ್ಲ. ಖಂಡಿತವಾಗ್ಲೂ ಇದು ಬ್ಯಾಟ್ ಥಿಂಕಿಂಗ್ ಅಂತ ಹೇಳ್ಬೇಕು ನಾವು. ಈ ಲಾಸ್ಟ್ ಬಾಲ್ಗೆ ಬೌಂಡ್ರಿ ಹೊಡೆದ್ರೆ KSPL ನ ಸೂಪರ್ ಓವರ್ ಮ್ಯಾಚ್ ನಾವು ನೋಡ್ಬೋದು. 6 ಬಂದ್ರೆ ಖಂಡಿತವಾಗ್ಲೂ ಹಾಸನ್ ರಾಕರ್ಸು ಕೇಕೆ ನಾವು ನೋಡ್ಬೋದು ಯಾವ ರೀತಿಯಾಗಿ ಕೇಕೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲದಿದ್ರೆ 100% ಕೊಪ್ಪಲ್ ನೈಟ್ ರೈಡರ್ಸ್ ಅಂತೂ ಇಲ್ಲಿ ರೆಡಿ ಆಗಿದ್ದಾರೆ ಅಶ್ವತ್ಗಾರಕ್ಕೆ. ಲಾಸ್ಟ್ ಓವರ್ ಅಲ್ಲಿ ಬೌಂಡ್ರಿ ಮಾಡಿ ಮ್ಯಾಚ್ ನ ಹತ್ರ ತಂದಿದ್ದು ಪ್ರಶಾಂತ್ ಪಿಳ್ಳೆ ಅವರೇನೆ, ಬಟ್ ಇಲ್ಲಿ ಡಾಟ್ ಮಾಡ್ತಾ ಇರೋದು ಪ್ರಶಾಂತ್ ಪಿಳ್ಳೆ ಅವರೇನೆ. ಅಲ್ಲ, ಬೌಂಡ್ರಿ ಹೊಡೆದ್ರು ಹತ್ತ ತಂದ್ರು ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನೋಡಿ, ನೀವು 6 ಬಾಲಿಗೆ 6 ರನ್ ಬೇಕಿದ್ದಾಗ ಯಾವ ಕ್ರಿಕೆಟ್ ಆದರೂ ಸರಿ, ಯಾವ ಟೀಮ್ ಆದ್ರೂ ಸರಿ, ಏನು ಯೋಚನೆ ಮಾಡಬೇಕಾಗುತ್ತೆ. ಸೊ ಎಲ್ಲೋ ಒಂದು ಕಡೆ ಆ ಬಿಗ್ ಶಾಟ್ಗೆ ಹೋಗಿ ಅವರು ಸಿಂಗಲ್ ಹೊಡೆಯುವಂಥ ಬಾಲ್ಗೆ ಸಿಂಗಲ್ಗೆ ಹೋಗ್ಬಿಟ್ಟು ವಿಕೆಟ್ ಕಳ್ಕೊಂಡ್ರದು. ಆದಮೇಲೆ ಮೊಮೆಂಟಮ್ ಫುಲ್ ಕಂಪ್ಲೀಟ್ ಚೇಂಜ್ ಆಗಿದೆ ಇಲ್ಲಿ. ಓ ಮೈ ಗಾಡ್ನೆಸ್, ಇದು ಬೇಕಾಗಿದ್ದು ಹಾಸನ್ ರಾಕರ್ಸ್ ಇಲ್ಲಿ ವಿಜಯದ ಪತಾಕೆ ಹಾರಿಸ್ತಾ ಇರೋದು. ಲಾಸ್ಟ್ ಬಾಲ್ಗೆ ಮ್ಯಾನ್ ಆಫ್ ದಿ ಹೀರೋ ಆಗ್ತಾ ಇರೋದಿಲ್ಲ ಪ್ರಶಾಂತ್ ಪಿಳ್ಳೆ. ಎಂತ ಒಂದು ಅದ್ಭುತ ಸಿಕ್ಸರ್, ಡಿಸೈಡಿಂಗ್ ಬಾಲ್ ಅಲ್ಲಿ 2 ಬಾಲ್ ಡಾಟ್ ಆಗಿದ್ರು. ನಾನು ಹೊಡಿತೀನಿ ಅಂತ ಹೊಡೆದಿದ್ದು ಯಾರ್ಕರ್ಲೆ ಅಂತ ಪಿಕ್ ಮಾಡಿ ಹೊಡಿತಾ ಇರೋದು ಪ್ರಶಾಂತ್ ಪಿಳ್ಳೆ. ನೋಡ್ಬೋದು, ಅದಕ್ಕೆ ಆ ರೀತಿ ಸೆಲೆಬ್ರೇಷನ್ ಬರ್ತಾ ಇರೋದು. ಹಾಸನ್ ಡಗ್ಔಟ್ ಅವರು ಪ್ರಶಾಂತ ಪಿಳ್ಳೆನ ಎತ್ತುಕೊಂಡು ಕುಣಿಸ್ತಾ ಇದಾರಪ್ಪ. ಇದು ಅನ್ಬಿಲೀವಬಲ್, ಇದು ಮರೆಯೋಕ್ಕಾಗದ ಒಂದು ಇತಿಹಾಸ. ಇದು ಸೂಪರ್ ಓವರ್ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಇತಿಹಾಸ ಅಂತ ಹೇಳ್ಬೋದು ನಾವು. 1 ಬಾಲ್ಗೆ ಬೇಕಾಗಿರೋ 5 ರನ್ಗೆ 6 ಹೊಡಿಲೇಬೇಕು ಅಂತ ಹೇಳಿದಾಗ 6 ಹೊಡೆದು ವಿನ್ ಆಗ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಾಯಿ ಹಾಸನಾಂಬೆಯ ಕೃಪೆ ಇವರ ಮೇಲೆ ಇದೆ ಅಂತ ಹೇಳ್ಬೋದು ನಾವು. ಇದಂತೂ ಕ್ವಾಲಿಟಿ ಮ್ಯಾಚ್ ಇದು.